ಫ್ರೆಂಡ್ಸ್, ಒಂದು ಪುಸ್ತಕದ ಬಗ್ಗೆ ಖಂಡಿತ ನಿಮಗೆ ಹೇಳಲೇಬೇಕು. ಹಣದ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಆಫ್ ಮನಿ ಅಂತೇಳಿ ಒಂದು ಬುಕ್ ಇದೆ. ಅದರಲ್ಲಿ ಎರಡು ವ್ಯಕ್ತಿಗಳು ಬರ್ತಾನೆ. ಒಬ್ಬ ಪೆಟ್ರೋಲ್ ಪಂಪಲ್ಲಿ ಕ್ಲೀನಿಂಗ್ ಕೆಲಸ ಮಾಡುವಂಥವನು. ಅವನು ರಿಟೈರ್ಡ್ ಸೈನ್ಯದಲ್ಲಿ ರಿಟೈರ್ಡ್ ಆಗಿರ್ತಾನೆ. ಸೊ ಅವನು ಜೀವನ ನಿರ್ವಹಣೆಗೆ ರಿಟೈರ್ಡ್ ಆದ ನಂತರ ಒಂದು ಪೆಟ್ರೋಲ್ ಪಂಪಲ್ಲಿ ಕ್ಲೀನಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಅವನು ತನ್ನ ನಿವೃತ್ತಿ ಜೀವನದ 60 ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಹಣ ಸಂಪಾದನೆ ಮಾಡ್ತಾನೆ. ಮತ್ತು ಇನ್ನೊಬ್ಬ 40ನೇ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಅವನ 60ನೇ ವರ್ಷಕ್ಕೆ ದಿವಾಳಿ ಆಗ್ತಾನೆ. ಅಂದರೆ ಇವರಿಬ್ಬರದ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಅವನು ಯಾಕೆ ಶ್ರೀಮಂತ, ಅಗರ್ಭ ಶ್ರೀಮಂತ, ಮನೆ ಬಂಗಲೆ ಕಾರು ಇದ್ದಂಥ ಒಬ್ಬ ಶ್ರೀಮಂತ ತನ್ನ 60ನೇ ವಯಸ್ಸಿಗೆ ಯಾಕೆ ದಿವಾಳಿ ಆಗ್ತಾನೆ, ಭಿಕ್ಷುಕ ಆಗ್ತಾನೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಈ ಮನೋವಿಜ್ಞಾನ, ಹಣದ ಮನೋವಿಜ್ಞಾನ ಅನ್ನೋ ಒಂದು ಪುಸ್ತಕ ಇದೆ. ಖಂಡಿತ ನೀವು ಕೂಡ ಆ ಪುಸ್ತಕವನ್ನು ಓದಿ ನಿಮಗೆ ಸೈಕಾಲಜಿ ಆಫ್ ಮನಿ ಅಂದರೆ ಏನು, ಹಣವನ್ನು ನಾವು ಹೇಗೆ ಉಳಿತಾಯ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಅದರಲ್ಲಿ ವಿವರಣೆ ಸಮೇತ ಕೊಟ್ಟಿದ್ದಾರೆ. ಖಂಡಿತ ನೀವು ಸಹ ಈ ಪುಸ್ತಕವನ್ನು ಓದಿ. ಥ್ಯಾಂಕ್ ಯು.